ಪ್ರಕೃತಿಯಲ್ಲಿ ಎಷ್ಟೊಂದು ಆತಂಕಕಾರಿ ಆಗ್ತಾ ಇದೆ ಅಂದರೆ, ಈಗ ಸಲಗಗಳೆಲ್ಲ ಮಾಯವಾಗಿ ಅಲ್ಲಿ ಮಕ್ನ ಆನೆಗಳ ಸೃಷ್ಟಿ ಆಗ್ತಾ ಇದೆ. ಎಷ್ಟು ಇದು ಆಗ್ತಾ ಇದೆ ಅಂದರೆ ಸಲಗ ಸಂತತಿನೇ ಕಣ್ಮರೆ ಆಗ್ತಾ ಇದೆ. ಈ ರೀತಿ ಒಂದು ವಿಶೇಷವಾದ ಒಂದು ಸಂತತಿ ಸೃಷ್ಟಿ ಆಗ್ತಾ ಇದೆ. ಅದನ್ನು ನಾವು ಮಕ್ನ ಆನೆ ಅಂತೀವಿ, ಮಕಾನೆ ಆನೆ ಅಂತೀವಿ. ಇದು ನಿಮಗೆ ನೋಡುವಾಗ ಗೊತ್ತಾಗ್ಬೋದು, ಸಲಗದ ರೀತಿಯಲ್ಲಿ ಇರುತ್ತೆ, ಆದರೆ ಅದು ದಂತ ಇರಲ್ಲ. ಹಾಗಾಗಿ ಎಲ್ರಿಗೂ ಒಂದು ಅಭಿಪ್ರಾಯ ಇದೆ, ಇದು ಮಕ್ನ ಆನೆ ಅಂದರೆ ಏನು, ಅಂದರೆ ಅದು ಥರ್ಡ್ ಜೆಂಡರ, ತೃತೀಯ ಲಿಂಗಿನ ಅಥವಾ ಗಂಡ ಹೆಣ್ಣ, ಇದು ತುಂಬ ಚರ್ಚೆ ನಡೀತಿರುವಂಥದ್ದು. ಸಾಕಷ್ಟು ಜನರಿಗೆ ಇದ್ರ ಬಗ್ಗೆ ಗೊತ್ತು ಕೂಡ ಇಲ್ಲ. ಎಂಥ ಒಂದು ಸ್ಥಿತಿ ಅಂದರೆ, ಈ ಮಕ್ನ ಆನೆಗಳಿಗೆ ನಾನು ಗಂಡು ನಂಬಿ ಪ್ಲೀಸ್ ಅನ್ನುವಂಥ ಸ್ಥಿತಿಗೆ ಬಂದು ತಲುಪಿದೆ. ಅವು ಗಂಡೇ, ಆದರೆ ಯಾರೂ ಒಪ್ತಾ ಇಲ್ಲ. ಗಂಡು ಅನ್ನೋದು ಅದನ್ನು ಯಾರೂ ಕೂಡ ಒಪ್ತಾ ಇಲ್ಲ. ಹೆಣ್ಣಾನೆಗಳು ಕೂಡ ಒಪ್ತಾ ಇಲ್ಲ. ಇದು ಆನೆಗಳ ಸಂತತಿಯಲ್ಲಿ ನಡೀತಿರುವಂಥ ಒಂದು ಪಲ್ಲಟ ಅಂತ ಹೇಳ್ತೀವಲ್ಲ, ಅದು ಸಾಕಷ್ಟು ದೇಶಗಳಲ್ಲಿ, ಅದು ಆಫ್ರಿಕಾ ಆಗಿರ್ಬೋದು, ಶ್ರೀಲಂಕಾ ಆಗಿರ್ಬೋದು, ಭಾರತ ಆಗಿರ್ಬೋದು, ಮಕ್ನ ಆನೆಗಳ ಸಂಖ್ಯೆ ಆಘಾತಕಾರಿಯಾಗಿ ಸೃಷ್ಟಿಯಾಗ್ತಾ ಇದೆ. ನಿಜವಾದ ಸಲಗಗಳ ಸಂತತಿ ಕಣ್ಮರೆ ಆಗ್ತಾ ಇದೆ. ಹಿಂದೆನೂ ಕೂಡ ನಿಮಗೆ ನಾನು ಅದರ ಬಗ್ಗೆ ಹೇಳಿದೆ. ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆನೂ ಕೂಡ ಕಾರಣಗಳನ್ನು ತಿಳಿಸಿದೆ. ಮಕ್ನ ಆನೆ ಜಾಸ್ತಿ ಆದಷ್ಟು ಆನೆಗಳ ಸಂತತಿಗೆ ಅಪಾಯ ಇದೆ, ಮನುಷ್ಯರಿಗೆ ಅಪಾಯ ಇದೆ, ಸಮಾಜಕ್ಕೂ ಪ್ರಕೃತಿಗೂ ಕೂಡ ಅಪಾಯ ಇದೆ. ಇದನ್ನು ತಡೆಗಟ್ಟಲಿಕ್ಕೆ ಪ್ರಕೃತಿ ಯಾವ ರೀತಿ ಕ್ರಮ ತಗೊಳ್ಳುತ್ತೋ ಗೊತ್ತಿಲ್ಲ.